ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ವಾಸ್ತುಲಿ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವತ್ತು ಹೇಳ್ಕೊಡ್ತೀನಿ. ಜನರಲಾಗಿ ಚೆಕ್ ಮಾಡಿ. ನಿಮ್ಮ ಮನೇಲಿ ಎದುರುಗಡೆ ಏನಾದರೂ ತುಳಸಿ ಗಿಡ ಇಟ್ಟಿರ್ತಾರೆ. ಜನರಲಿ ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದ ಮನೆ ಎದುರುಗಡೆ ತುಳಸಿ ಗಿಡ ಇಟ್ಟಿರ್ತೀರಿ. ಈ ತುಳಸಿ ಗಿಡ ಏನಾದರೂ ಜಲ್ದಿ ಒಣಗ್ತಾ ಇದೆ ಇಲ್ಲ ಹಾಳಾಗ್ತಾ ಇದೆ ಅಂತಂದರೆ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ನೆಗೆಟಿವ್ ಎನರ್ಜಿ ಅಂದರೆ ದಯವಿಟ್ಟು ದೆವ್ವಭೂತ ಅಂದ್ಕೊಂಬಿಡಿ, ಆ ಥರ ಅಲ್ಲ. ನೆಗೆಟಿವ್ ಎನರ್ಜಿ ಒಂದೊಂದು ಫಾರ್ಮ್ ಆಫ್ ಎನರ್ಜಿ. ಏನಾಗುತ್ತೆ ಅಂದರೆ, ಇವಾಗ ನಿಮ್ಮ ಮನೇಲಿ ಆ ಥರ ಒಂದು ಎನರ್ಜಿ ಇತ್ತು ಅಂತಂದರೆ ಏನಾಗುತ್ತೆ, ನಿಮಗೆ ಓದೋದಕ್ಕೆ ಮನಸ್ಸಾಗೋದಿಲ್ಲ, ಇಲ್ಲಾಂದರೆ ಏನಾದರೂ ಕಾನ್ಸ್ಟೆಂಟ್ ಜಗಳ ಕದನ ಈ ಥರ ಅಂತ ಒಂದು ಕಾನ್ಸೆಪ್ಟು. ಸೊ ಇದಕ್ಕೆ ಕೆಲವೊಂದು ಕಾರಣಗಳು ಹೇಳ್ಕೊಡ್ತೀನಿ ನೋಡಿ. ಈ ಥರ ಇದ್ದರೆ ಟ್ರೈ ಮಾಡಿ. ನೋಡಿ, ಎರಡೇ ಕಾರಣ. ಫಸ್ಟು, ನಿಮ್ಮ ಮನೆಯಲ್ಲಿ ಏನಾದರೂ ಈ ಹಳೆ ಚಾರ್ಜರ್ಗಳು, ಕೇಬಲ್ಗಳು, ಇಲ್ಲಾಂದರೆ ಓದೋಗಿರೋ ಟಿ ವಿ, ಇದನ್ನು ನಾವು ರಾಹು ರೆಪ್ರೆಸೆಂಟೇಷನ್ಸ್ ಅಂತೀರಿ. ಇಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು, ಗ್ಯಾಡ್ಜೆಟ್ಸು, ಅದು ಯಾವುದಾದ್ರು ಹಳೆ ಟೇಪ್ ರೆಕಾರ್ಡ್ರು, ಹಳೆ ಟಿ ವಿ, ಈ ಥರ ಇದ್ದರೆ ಫಸ್ಟು ಇದನ್ನು ಆಚೆ ತೆಗೆದಿಟ್ಟು ನೋಡಿ ಒಂದ್ಸಲಿ. ಅದೇ ಥರ ಒಂದು 6 ತಿಂಗಳಿಂದ 8 ತಿಂಗಳು ಯಾವುದೇ ಯೂಸ್ ಮಾಡದಿರೋ ಐಟಮ್ಸು ಇದನ್ನು ಒಂದ್ಸಲಿ ಆಚೆ ತೆಗೆದಿಟ್ಟು, ಆಮೇಲೆ ಆಚೆ ತೆಗೆದ್ರೆ ಅಕಸ್ಮಾತ್ ಅದೆಲ್ಲ ವೇಸ್ಟ್ ಇದ್ದರೆ ದಯವಿಟ್ಟು ಬಿಸಾಕ್ಬಿಟ್ಟು ಒಂದು ಹೊಸ ತುಳಸಿ ಗಿಡನ ತಂದಿಡಿ. ಜನರಲಾಗಿ ಚೆಕ್ ಮಾಡಿ. ಅಕಸ್ಮಾತ್ ಇದು ಫಸ್ಟು 15 ದಿವಸಕ್ಕೆ ಒಣಗ್ತಾ ಇತ್ತು ಅಂತಂದರೆ ಇದು 1 ತಿಂಗಳಿಗೆ ಒಣಗಿದ್ರೆ ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ ಅಂತ. ಬಟ್ ಅಕಸ್ಮಾತ್ ಇದು ತೆಗೆದಾದ್ಮೇಲೆ ಒಣಗಲೇ ಇಲ್ಲ ತುಳಸಿ ಅಂತಂದರೆ ನೀವು ಆಟೋಮೆಟಿಕಲಿ ನೆಗೆಟಿವ್ ಎನರ್ಜಿನ ಆಚೆ ತೆಗೆದಿದ್ದೀರಾ ಅಂತ ಅರ್ಥ. ಈ ಇನ್ಫಾರ್ಮೇಷನ್ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆಲ್ ದ ವೆರಿ ಬೆಸ್ಟ್.